ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ. 241 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರದಲ್ಲಿ ಭದ್ರ. ಪ್ರಾಥಮಿಕ ವರದಿಯಂತೆ ರಾಜ್ಯದಲ್ಲಿ ಸರಾಸರಿ 61.94% ಮತದಾನ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಹಕ್ಕು ಚಲಾವಣೆ. ಚುನಾವಣಾ ಆಯೋಗದಿಂದ ದಿವ್ಯಾಂಗರಿಗೆ, ಮಹಿಳೆಯರಿಗೆ ಹಲವೆಡೆ ವಿಶೇಷ ಮತಗಟ್ಟೆ. ಅತ್ಯುತ್ಸಾಹದಿಂದ ಭಾಗಿಯಾದ ಯುವಜನರು, ಹಿರಿಯ ನಾಗರಿಕರು. ಹಾಗೂ 3ನೇ ಹಂತದ ಲೋಕಸಭಾ ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿವಿಧೆಡೆ ಮತಯಾಚನೆ. ವಾರ್ತೆಗಳ ವಿವರ. ಲೋಕಸಭೆಗೆ ದೇಶಾದ್ಯಂತ 7 ಹಂತಗಳಲ್ಲಿ ನಡೆಯುತ್ತಿರುವ ಚುನಾವಣೆಯ 2ನೇ ಹಂತದಲ್ಲಿಂದು ಕರ್ನಾಟಕದ 14 ಕ್ಷೇತ್ರಗಳು ಸೇರಿ ಒಟ್ಟು 95 ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು, ಈವರೆಗಿನ ಲಭ್ಯ ಮಾಹಿತಿಯಂತೆ ಸರಾಸರಿ 62.09% ಮತದಾನವಾಗಿದೆ. ಇದರ ಜೊತೆಗೆ 147 ಸದಸ್ಯ ಬಲದ ಒಡಿಶಾ ವಿಧಾನಸಭೆಯ 35 ಕ್ಷೇತ್ರಗಳಿಗೂ ಇಂದು ಮೊದಲ ಹಂತದಲ್ಲಿ ಮತದಾನ ನಡೆದಿದೆ. ರಾಜ್ಯದ ಮಂಡ್ಯ, ಬೆಂಗಳೂರು ಸೇರಿದಂತೆ ಕೆಲವು ಕಡೆ ಚಿಕ್ಕಪುಟ್ಟ ಅಹಿತಕರ ಘಟನೆ ನಡೆದ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ. ಇಲ್ಲಿದೆ ಒಂದು ವರದಿ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ 17ನೇ ಲೋಕಸಭೆಯ ರಚನೆಗಾಗಿ 543 ಕ್ಷೇತ್ರಗಳ ಪೈಕಿ 2ನೇ ಹಂತದಲ್ಲಿ 11 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ 95 ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು, ಅಭ್ಯರ್ಥಿಗಳ ಭವಿಷ್ಯ ವಿದ್ಯುನ್ಮಾನ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಇದರಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳ ಕಣದಲ್ಲಿರುವ 17 ಮಹಿಳೆಯರೂ ಸೇರಿ 241 ಉಮೇದುವಾರರ ಭವಿಷ್ಯವೂ ಸೇರಿದೆ. ಇಂದು ರಾಜ್ಯದ ವಿವಿಧ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಗಣ್ಯರು ಮತ ಚಲಾಯಿಸಿದರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇತಗಾನಹಳ್ಳಿ ಮತಗಟ್ಟೆಯಲ್ಲಿ, ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ತುಮಕೂರಿನ ಗೊಲ್ಲಹಳ್ಳಿ ಮತಕೇಂದ್ರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜಯನಗರ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಕೇಂದ್ರ ಸಚಿವ ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಿವಿ ಸದಾನಂದಗೌಡ ಹೆಬ್ಬಾಳದ ಭೂಪಸಂದ್ರದಲ್ಲಿ ಮತ ಹಾಕಿದರೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಮಲ್ಲೇಶ್ವರದ ಮತಗಟ್ಟೆಯಲ್ಲಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಸಮೇತರಾಗಿ ಹಾಸನದ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರೆ, ಹಾಸನದ ಬಿಜೆಪಿ ಅಭ್ಯರ್ಥಿ ಎ ಮಂಜು ತಮ್ಮ ಹಕ್ಕು ಚಲಾಯಿಸಿದರು. ಸಚಿವ ಸಿಎಸ್ ಪುಟ್ಟರಾಜು ಚಿನಕುರಳಿ ಮತಗಟ್ಟೆಯಲ್ಲಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ತಮ್ಮ ಹಕ್ಕು ಚಲಾಯಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ತಾಲೂಕಿನ ಸಿದ್ದರಾಮನಹುಂಡಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಹೊಸಕೋಟೆ ಮತಗಟ್ಟೆಯಲ್ಲಿ, ಇದೇ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಾಗೂ ಕೋಲಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಮತದಾನ ಮಾಡಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ, ಕೇಂದ್ರದ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್, ಕೆಎಚ್ ಮುನಿಯಪ್ಪ, ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿರುವ ಕೃಷ್ಣ ಬೈರೇಗೌಡ, ಮಾಜಿ ಸಚಿವರಾದ ಶೋಭಾ ಕರಂದ್ಲಾಜೆ, ಸಿಎಚ್ ವಿಜಯಶಂಕರ್, ಬಿಎನ್ ಬಚ್ಚೇಗೌಡ, ಎ ಮಂಜು, ಪ್ರಮೋದ್ ಮಧ್ವರಾಜ್ ಮೊದಲ ಹಂತದ ಚುನಾವಣೆಯಲ್ಲಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ. ಕ್ಷೇತ್ರ ಹಾಗೂ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯಿಂದ ಹಾಸನ ಲೋಕಸಭಾ ಕ್ಷೇತ್ರದತ್ತಲೂ ಜನರ ಚಿತ್ತ ನೆಟ್ಟಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 31 ಅಭ್ಯರ್ಥಿಗಳು ಕಣದಲ್ಲಿದ್ದು, ಈ ಹಂತದಲ್ಲಿ ಅತಿ ಹೆಚ್ಚು ಉಮೇದುವಾರರಿರುವ ಕ್ಷೇತ್ರವಾಗಿದ್ದರೆ, ಕೇವಲ 6 ಉಮೇದುವಾರರಿರುವ ಹಾಸನ ಲೋಕಸಭಾ ಕ್ಷೇತ್ರ ಅತಿ ಕಡಿಮೆ ಅಭ್ಯರ್ಥಿಗಳು ಸ್ಪರ್ಧಿಸಿರುವ ಕ್ಷೇತ್ರವಾಗಿದೆ. ಕರ್ನಾಟಕದ 14 ಕ್ಷೇತ್ರಗಳ ಜೊತೆಗೆ ದೇಶದ ಇತರ 10 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶ ಅಂದರೆ ತಮಿಳುನಾಡಿನ 38, ಮಹಾರಾಷ್ಟ್ರದ 10, ಉತ್ತರ ಪ್ರದೇಶದ 8, ಅಸ್ಸಾಂ, ಬಿಹಾರ ಮತ್ತು ಒಡಿಶಾದ ತಲಾ 5, ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ತಲಾ 3, ಜಮ್ಮು ಮತ್ತು ಕಾಶ್ಮೀರದ 2 ಹಾಗೂ ಮಣಿಪುರ, ಪುದುಚೇರಿಯ ತಲಾ 1 ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆದಿದೆ. ಈ ಮುನ್ನ 2ನೇ ಹಂತದಲ್ಲಿ 12 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಒಟ್ಟು 97 ಕ್ಷೇತ್ರಗಳಿಗೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ತಮಿಳುನಾಡಿನ ವೆಲ್ಲೂರಿನಲ್ಲಿ ಚುನಾವಣೆ ಅಕ್ರಮದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಚುನಾವಣೆ ರದ್ದುಪಡಿಸಲಾಗಿದ್ದರೆ, ಕಾನೂನು ಮತ್ತು ಸುವ್ಯವಸ್ಥೆಯ ಕಾರಣದ ಮೇಲೆ ತ್ರಿಪುರಾದ 1 ಕ್ಷೇತ್ರಕ್ಕೆ ನಡೆಯಬೇಕಿದ್ದ ಚುನಾವಣೆಯನ್ನು ಏಪ್ರಿಲ್ 23ಕ್ಕೆ ಮುಂದೂಡಲಾಗಿದೆ. ಈ ಹಂತದಲ್ಲಿ 44 ಹಾಲಿ ಸಂಸದರು ಪುನರಾಯ್ಕೆ ಬಯಸಿದ್ದಾರೆ.
ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ, ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್, ಲೋಕಸಭೆಯ ಉಪಸಭಾಧ್ಯಕ್ಷ ತಂಬಿದೊರೈ, ಚಿತ್ರನಟಿ ಹೇಮಮಾಲಿನಿ, ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್, ಜುವಾಲ್ ಓರಂ ಮತ್ತು ಬಿಎಸ್ಪಿಯ ಡ್ಯಾನಿಶ್ ಅಲಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ. ಇಂದು ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಕಾಂಗ್ರೆಸ್ ನಾಯಕ ಸುಶೀಲ್ ಶಿಂಧೆ, ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ, ಪುದುಚೇರಿ ಮುಖ್ಯಮಂತ್ರಿ ನಾರಾಯಣಸ್ವಾಮಿ ಹಕ್ಕು ಚಲಾಯಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಪಳನಿಸ್ವಾಮಿ, ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ, ಚಿತ್ರನಟರಾದ ರಜನಿಕಾಂತ್, ಕಮಲ್ ಹಾಸನ್, ಶ್ರುತಿ ಹಾಸನ್ ಮೊದಲಾದವರು ತಮ್ಮ ಹಕ್ಕು ಚಲಾಯಿಸಿದರು. ರಾಜ್ಯದ ಉಳಿದ 14 ಕ್ಷೇತ್ರ ಸೇರಿದಂತೆ ಮೂರನೇ ಏಪ್ರಿಲ್ 23ರಂದು ಮತದಾನ ನಡೆಯಲಿದ್ದು, ಎಲ್ಲ 543 ಲೋಕಸಭಾ ಕ್ಷೇತ್ರಗಳ ಮತಗಳ ಎಣಿಕೆ ಮೇ 23ರಂದು ನಡೆಯಲಿದೆ. ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಸರಾಸರಿ 62% ಮತದಾನವಾಗಿದ್ದು, ಒಟ್ಟಾರೆ 95 ಕ್ಷೇತ್ರಗಳಲ್ಲಿ 62.09% ಮತದಾನವಾಗಿದೆ. ಸಂಜೆ 6 ಗಂಟೆವರೆಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ 75.69% ಮತದಾನವಾಗಿದೆ. ಇನ್ನುಳಿದಂತೆ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಮತದಾನದ ವಿವರ ಇಂತಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 59.43%, ಬೆಂಗಳೂರು ಉತ್ತರ 48.28%, ಬೆಂಗಳೂರು ದಕ್ಷಿಣ 49.36%, ಬೆಂಗಳೂರು ಕೇಂದ್ರ 42.43%, ಚಿಕ್ಕಬಳ್ಳಾಪುರ 69.33%, ಉಡುಪಿ ಚಿಕ್ಕಮಗಳೂರು 69.84%, ದಕ್ಷಿಣ ಕನ್ನಡ 72.97%, ಹಾಸನ 71.20%, ಮಂಡ್ಯ 71.75%, ಚಿತ್ರದುರ್ಗ 61.75%, ತುಮಕೂರು 70.28%, ಕೋಲಾರ 69.99%, ಮೈಸೂರು 63.20%, ಚಾಮರಾಜನಗರದಲ್ಲಿ 66.51% ಮತದಾನವಾಗಿದೆ. ಸಂಜೆ 6 ಗಂಟೆವರೆಗೆ ಲಭ್ಯವಾಗಿರುವ ಉಳಿದ 10 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದ ಮತದಾನದ ಸರಾಸರಿ ವಿವರ ಇಂತಿದೆ. ತಮಿಳುನಾಡಿನಲ್ಲಿ 63.04%, ಮಹಾರಾಷ್ಟ್ರ 55.77%, ಉತ್ತರ ಪ್ರದೇಶ 73.41%, ಅಸ್ಸಾಂ 57.60%, ಬಿಹಾರ 57.81%, ಒಡಿಶಾ 58.3%, ಛತ್ತೀಸ್ಗಢ 68.95%, ಪಶ್ಚಿಮ ಬಂಗಾಳ 76.30%, ಜಮ್ಮು ಕಾಶ್ಮೀರ 43.39%, ಮಣಿಪುರ 75.69%, ಕರ್ನಾಟಕ 61.94%, ಪುದುಚೇರಿಯಲ್ಲಿ 73.86% ಮತದಾನವಾಗಿದೆ. ಇಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಯುವಕರು, ಹಿರಿಯ ನಾಗರಿಕರು, ದಿವ್ಯಾಂಗರು ಸೇರಿದಂತೆ ತೃತೀಯ ಲಿಂಗಿಗಳು ಹಕ್ಕು ಚಲಾಯಿಸಲು ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದರು. ಕೋಲಾರದಲ್ಲಿ ತೃತೀಯ ಲಿಂಗಿ ಮತದಾರರು ಮೊದಲ ಬಾರಿಗೆ ಸಾಮೂಹಿಕವಾಗಿ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು. ತೃತೀಯ ಲಿಂಗಿ ಅಶ್ವಿನಿ ರಾಜ್, ಸ್ವಾತಂತ್ರ್ಯ ಬಂದು 7 ದಶಕಗಳ ನಂತರ ನಾವು ಮೊದಲ ಬಾರಿಗೆ ಮತ ಚಲಾಯಿಸುತ್ತಿದ್ದೇವೆ. ನಮ್ಮ ನಾಯಕನನ್ನು ಆಯ್ಕೆ ಮಾಡಲು ಮತದಾನದಲ್ಲಿ ಪಾಲ್ಗೊಂಡು ನೈತಿಕವಾಗಿ ಮತ ಚಲಾಯಿಸಿದ್ದೇವೆ ಎಂದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 70 ವರ್ಷಗಳ ಕಳೆದ್ರೂ ಇದುವರೆಗೂ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಈ ಸಾರಿ ನಾವು MP ಎಲೆಕ್ಷನ್ನಲ್ಲಿ ನಾವು ನಮಗೆಲ್ಲರಿಗೂ ವೋಟರ್ ಕಾರ್ಡ್ನ ನಮಗೆ ಸೌಲಭ್ಯಗಳು ಕೊಟ್ಟಿದ್ದಾರೆ. ಈ ಸತಿ ನಾವು ನಮ್ಮ ನಾಯಕರನ್ನ ನಾವೇ ಸ್ವಯಂವಾಗಿ ಆಯ್ಕೆ ಮಾಡುವಂತಹ ಒಂದು ಸೌಲಭ್ಯ ನಮಗೆ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಎಲ್ಲನೂ ನಮಗೆ ಸಿಗಬೇಕು ಅನ್ನೋದನ್ನ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹೆಚ್ಚು ಬುಡಕಟ್ಟು ಜನರಿದ್ದು, ಇಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗಿರಿಜನರು ಅತ್ಯುತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸಿದ್ದರು. ಜಿಲ್ಲಾಡಳಿತವು ಮತ ಪ್ರಮಾಣವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅರಣ್ಯದ ಪೋಡುಗಳಲ್ಲಿ ಮತದಾನ ಕೇಂದ್ರಗಳನ್ನು ಸ್ಥಾಪಿಸಿತ್ತು. ಚಾಮರಾಜನಗರ ಕ್ಷೇತ್ರದ ಕೆ ಗುಡಿ ಆಶ್ರಮ ಶಾಲೆ, ಕೊಳ್ಳೇಗಾಲದ ಪುರಾಣಿ ಪೋಡು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮದ್ದೂರು ಕಾಲೋನಿ ಗಿರಿಜನ ಆಶ್ರಮ ಶಾಲೆ,
ಹನೂರು ವಿಧಾನಸಭಾ ಕ್ಷೇತ್ರದ ಕೋಣನಕೆರೆ ಗಿರಿಜನ ಆಶ್ರಮ ಶಾಲೆ ಸಂಖ್ಯೆ 152ರಲ್ಲಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿತ್ತು. ಗಿರಿಜನ ಮತದಾರರು ಸಾಂಸ್ಕೃತಿಕ ವೇಷಭೂಷಣಗಳನ್ನು ತೊಟ್ಟು ನೃತ್ಯ ಮಾಡುತ್ತಾ ಮತದಾನ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದರು. ಈ ವೇಳೆ ಡಿಡಿ ನ್ಯೂಸ್ನೊಂದಿಗೆ ಕನ್ನೇರಿ ಕಾಲೋನಿಯ ಬುಡಕಟ್ಟು ಸಮುದಾಯದ ಕೋಣರೇಗೌಡ ಸಮುದಾಯದ ಜನರು ಗುಡಿ ಆಶ್ರಮ ಶಾಲೆಯಲ್ಲಿ ಮತ ಚಲಾಯಿಸಿ ಈ ಬಾರಿ ಮತದಾನವನ್ನು ಒಂದು ಹಬ್ಬದ ರೀತಿಯಲ್ಲಿ ಮಾಡುತ್ತಿದ್ದೇವೆ ಎಂದರು. ಬುಡಕಟ್ಟು ಸಮುದಾಯದ ಕನ್ನೇರಿ ಕಾಲೋನಿಯ ಮತ್ತೋರ್ವ ನಿವಾಸಿ ಶಿವಣ್ಣ, ನಮ್ಮ ಸಾಂಸ್ಕೃತಿಕ ಹಬ್ಬದಂತೆ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸುವುದು ಅಗತ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದನ್ನ ತಿಳುವಳಿಕೆ ಆಫೀಸರ್ಗಳು ಕೊಟ್ಟರು. ಮತಗಟ್ಟೆ ಚಲಾಯಿಸಬೇಕಾದ್ರೆ ಒಂದು ಖುಷಿಯಿಂದ ಚಲಾಯಿಸಬೇಕಂತ ಮೊದಲು. ಇವಾಗ ಬರ್ತಾ ಬರ್ತಾ ನಾವೇನ್ ಮಾಡೋದು, ಅದೇ ಈ ವರ್ಷನೂ ಕಾಡಿನಲ್ಲಿ ನಮ್ಮದು ಗೋರುಕನ ಕುಂತ ಒಂದು ದೇವರಿದೆ, ಮಾದೇಶ್ವರ ಮತ್ತೆ ಚಿಕ್ಕಸೆಪ್ಪಿಗೆ ದೊಡ್ಡ ಸೆಪ್ಪಿಗೆ ಇಂಥ ದೇವರುಗಳನ್ನ ನಾವು ಹಬ್ಬ ಮಾಡ್ತೀವಿ. ಹಬ್ಬ ತರನೇ ಇಲ್ಲಿ ಸೊಪ್ಪು ಕಟ್ಕೊಂಡು ತಲೆಗ ಆ ಗೋರುಕನ ಅಂತ ಹಾಡು ಹೇಳ್ಕೊಂಡು ಬಂದು ಎಲ್ಲಾ ಗಿರಿಜನರು ಒಟ್ಟು ಸೇರಿ ಈ ನಮ್ಮ ಮತಗಟ್ಟೆಯಲ್ಲಿ ಖುಷಿಯಿಂದ ಮತಗಟ್ಟೆಯನ್ನು ಚಲಾಯಿಸ್ತೀವಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರಿಗಾಗಿ ತೆರೆದಿರುವ ಸಖಿ ಮತಗಟ್ಟೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿ 20 ಸಖಿ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದ್ದು ಬಣ್ಣ ಬಣ್ಣದ ಬಲೂನ್ಗಳಿಂದ ಶೃಂಗರಿಸಲಾಗಿದೆ. ಮತಗಟ್ಟೆಯ ಚುನಾವಣಾ ಸಿಬ್ಬಂದಿ ಮಹಿಳೆಯರೇ ಆಗಿದ್ದು ಲೈವ್ ವೆಬ್ ಕಾಸ್ಟಿಂಗ್ ಮತ್ತು ವಿಡಿಯೋಗ್ರಫಿ ಮಾಡಲಾಯಿತು. ಪ್ರಿಸೈಡಿಂಗ್ ಅಧಿಕಾರಿ ಅರುಣ, ಮಹಿಳೆಯರೇ ಚುನಾವಣಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿತ್ತು ಎಂದರು. ಈ ಒಂದು ಸಂದರ್ಭದಲ್ಲಿ ಹೀಗೆ ಈ ರೀತಿಯಲ್ಲಿ ಕೆಲಸ ಮಾಡುವುದು ಎಲ್ಲರಿಗೂ ಒಂದು ಉತ್ಸಾಹದಾಯಕವಾಗಿದೆ. ಯಾಕೆಂದ್ರೆ ನಾವು ಹೆಂಗಸರು ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡ್ತೀವಿ. ಮತದಾರ ಮಹಿಳೆ ಸಾದಿಯಾ, ಮಹಿಳೆಯರಿಗಾಗಿ ವಿಶೇಷ ವೋಟ್ ಬೂತ್ ತೆರೆದಿರುವುದು ಸಂತಸದ ಸಂಗತಿ. ಮಹಿಳಾ ಅಧಿಕಾರಿಗಳೇ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತದಾನದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದರು. ಕೆಲವರು ಬಂದರೆ ದೌರ್ಜನ್ಯ ಬರುವುದಿಲ್ಲ, ಆದರೆ ಈಗ ಲೇಡೀಸ್ ಇದ್ದರಿಂದ ಇಲ್ಲಿ ಮತಗಟ್ಟೆಯಲ್ಲಿ ಸಾಲಾಗಿ ಒಬ್ಬೊಬ್ಬ ಮಹಿಳೆ ಬಂದು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಅಣ್ಣವ್ರೆ, ಹಳ್ಳಿಗಳಲ್ಲಿ ಬಾಗಿಲು ಬಂದ್ ಶುರು ಬಿಟ್ಟ ನಂತರ ಯಾರ್ಯಾರ್ದೋ ಎಷ್ಟೆಷ್ಟೋ ದುಡ್ಡು ಉಳಿತು ಅಲ್ವಾ? ಅದು ಹೇಗೆ ಅಕ್ಕ ಅವ್ರೆ, ಇವ್ರಿಗೆ ಹೇಳಿ ಹೇಗೆ ಅಂತ. ಬಾಗಿಲು ಬಂದಿತ್ತಲ್ಲ, ಮಾತಿಗೆ ಹಣ ಪೋಲಾಗಲಿಲ್ಲ, ಊರವರೆಲ್ಲರ ಸಾವಿರಾರು ರೂಪಾಯಿ ಉಳಿತಾಯವಾಯಿತಲ್ಲ. ಬದುಕು ಉಳಿಯಿತು, ಹಣವೂ ಉಳಿಯಿತು. ಹೇಳಿದಲ್ಲ ಅಣ್ಣ. ಭಾರತದ ಮನೆಗಳಲ್ಲಿ ಶೌಚಾಲಯ ತೆರೆದಿದೆ. ಈಗ ತೆರೆದ ಜಾಗಕ್ಕೆ ಹೋಗೋದು ಬಂದ್ ಮಾಡಿ, ಬಾಗಿಲು ಬಂದ್. ನೆನಪಿರಲಿ, ಶೌಚಾಲಯದ ಬಳಕೆ, ನೋಡಿಕೊಳ್ಳುವಿಕೆ ಪ್ರತಿಯೊಬ್ಬರು ಪ್ರತಿದಿನ ಪ್ರತಿ ಸಲ. ಕರ್ನಾಟಕದ 14 ಕ್ಷೇತ್ರಗಳಿಗೆ ಇದೇ 23ರಂದು 2ನೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಬಾಗಲಕೋಟೆ ಹಾಗೂ ಚಿಕ್ಕೋಡಿಯಲ್ಲಿಂದು ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚಿಸಿದರು. ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಬಾಗಲಕೋಟೆಯಲ್ಲಿ ಅವರು 3 ದಶಕಗಳ ಬಳಿಕ ದೆಹಲಿಯಲ್ಲಿ ಪಕ್ಷವೊಂದಕ್ಕೆ ಪೂರ್ಣ ಬಹುಮತ ಬಂದ ನಂತರ 5 ವರ್ಷಗಳ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಜತೆಗೆ ಸಶಕ್ತ ಭಾರತಕ್ಕೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು.
5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ, ವಿಶ್ವದ ಅತಿ ದೊಡ್ಡ ಆಯುಷ್ಮಾನ್ ಆರೋಗ್ಯ ಯೋಜನೆ ಸೇರಿದಂತೆ ನವಭಾರತ ನಿರ್ಮಾಣಕ್ಕೆ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಮೈತ್ರಿ ಸರ್ಕಾರ ನಾಟಕೀಯತೆಯಿಂದ ಕೂಡಿದೆ, ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವ ಮಾರ್ಗ ಅನುಸರಿಸುತ್ತಿದೆ. ಇದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಎಂದು ಆರೋಪಿಸಿದರು. कि लिंगायत समाज को वोट बांटने के लिए कैसे खतरनाक साजिश इन्होंने रची थी। भारत गुना ज्यादा टैक्स लगेगा। देश के सामान्य मानवी उसका वोट ये तय करेगा कि महंगाई पर लगाम लगी रहेगी या फिर 2014 से पहले की तरह वो कंट्रोल से बाहर हो जाएगी। आपका वोट ये तय करेगा भारत माता की जय करने वालों को सम्मान मिलेगा या फिर टुकड़े टुकड़े गैंग आपके बीच आकर भारत की बर्बादी के नारे लगाएंगे। ಬಳಿಕ ಚಿಕ್ಕೋಡಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಬಡವರು, ರೈತರ ಅಭಿವೃದ್ಧಿಗೆ ಒತ್ತು ನೀಡಿಲ್ಲ, ಅವರ ಹೆಸರಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು. 2022ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವುದು ಸೇರಿದಂತೆ ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸುವುದು ನಮ್ಮ ಆದ್ಯತೆಯಾಗಿದೆ. ಆತಂಕವಾದ ಮತ್ತು ನಕ್ಸಲ್ವಾದವನ್ನು ಹತ್ತಿಕ್ಕುವ ದೃಢ ಸಂಕಲ್ಪ ಹೊಂದಲಾಗಿದೆ ಎಂದರು. ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ. ಗುಜರಾತ್ನ ಜುನಾಗಢದಲ್ಲಿಂದು ಪಕ್ಷದ ಪ್ರಚಾರ ವಾರ್ಷಿಕ 72,000 ರೂಪಾಯಿ ಹಣ ನೀಡುವ ನ್ಯಾಯ್ ಯೋಜನೆ ಬಡತನ ವಿರುದ್ಧದ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಎಂದರು. ರೈತ ಪರ ಎಂದು ಹೇಳಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ದೇಶದ ರೈತರ ಉತ್ಪನ್ನಗಳಿಗೆ ಸಮರ್ಪಕ ದರ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. कोई शर्ट खरीदेगा, कोई पैंट खरीदेगा, साबुन खरीदेगा, टूथपेस्ट खरीदेगा, और जैसे ही आपने माल खरीदना शुरू किया वैसे ही हिंदुस्तान की फैक्ट्रियां फिर से चालू हो जाएंगी. जैसे ही फैक्ट्रियां चालू होंगी वैसे ही रोजगार फिर से शुरू हो जाएगा. तो इससे सिर्फ गरीबों को फायदा नहीं होगा, इससे दुकानदारों को फायदा होगा, किसानों को फायदा होगा, मजदूरों को फायदा होगा, सबको फायदा होगा. और हमने निर्णय लिया है कि जैसे ही हमारी सरकार बनेगी, न्याय योजना 72,000 रुपए हर गरीब के बैंक अकाउंट में साल का, ये काम हम आपको करके देने वाले हैं. नरेंद्र मोदी जी ने आपसे 15 लाख रुपए का झूठ बोला था, हम आपको 3,60,000 रुपए वाला सच बोल रहे हैं. ಇಂದು ನಡೆದ 2ನೇ ಹಂತದ 95 ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆಯ ಕುರಿತು ಚುನಾವಣಾ ಆಯೋಗ ದೆಹಲಿಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸುತ್ತಿದೆ. ಈಗ ದೆಹಲಿಯಿಂದ ನೇರ ಪ್ರಸಾರ. Again, I'll go to the turnout figures which are interested. The Tamil Nadu 2014 it was 73.58%. 2019 we have again 2014 it was 73.58%. For 2019 it is 72%, the interim figures which we have received so far. So this is the wrap up about states which I was in charge of, and now I'll request Sandeep to kindly brief about his states. आप सभी पत्रकार बंधुओं को मेरा शुभ संध्या वंदन. आज का जम्मू कश्मीर में पोल बहुत ही शांतिप्रिय रहा. उसके बारे में बताऊं उसके पहले आप लोगों को कुछ खास बातें इलेक्टोरल रोल के बारे में बताना चाहूँगा. जो हमारी मतदाता सूची है, मुझे बहुत खुशी है कि आज के दिन में कुल मतदाताओं की संख्या पूरे भारत में 90,94,00,000 है. ये हमारा जो फरवरी में फाइनल पब्लिकेशन हुआ था उससे 1,16,63,506
इलेक्टर ज़्यादा है, यानी पिछले लगभग 1.25 महीने में मैं कह सकता हूं कि हमने 1 करोड़ और 16.6 लाख मतदाताओं को जोड़ा। और ये इसलिए संभव हो पाया क्योंकि चुनाव आयोग ने जो फ्रंटियर टेक्नोलॉजी कहते हैं, कटिंग एज टेक्नोलॉजी कहलाती है, वो यूज किया और ಛತ್ತೀಸ್ಗಢದ ರಾಯ್ಗಢದಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪ್ರಚಾರ ಸಭೆ ನಡೆಸಿದರು. ಛತ್ತೀಸ್ಗಢದಲ್ಲಿ ಈ ಹಿಂದಿನ ರಮಣ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರ ಹಲವು ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿತು. ತಳ ಸಮುದಾಯ ಮತ್ತು ಬುಡಕಟ್ಟು ಪ್ರದೇಶದ ಜನರ ಬದುಕಿನಲ್ಲಿ ಮಹತ್ತರ ಬದಲಾವಣೆ ತಂದಿತು. ಆದರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದರು. शिशु मृत्यु दर में भी बड़ी कटौती रमन सिंह के समय में हुई। वनवासी भाइयों की वन उपज को खरीदने का काम किया, उनके चरणों में चरण पादुका देने का काम किया, इनके जीवन में परिवर्तन लाने का काम ये भारतीय जनता पार्टी की रमन सिंह सरकार करता है। 5ನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿತ್ತು. ಶನಿವಾರ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆ ವಾಪಸ್ಸು ಪಡೆಯಲು ಸೋಮವಾರ ಕೊನೆಯ ದಿನ. ಈ ಹಂತದಲ್ಲಿ 7 ರಾಜ್ಯಗಳ 50 ಕ್ಷೇತ್ರಗಳಿಗೆ ಮೇ 6ರಂದು ಮತದಾನ ನಡೆಯಲಿದೆ. ಮೇ 23ರಂದು ಮತ ಎಣಿಕೆ ನಡೆಯಲಿದೆ. ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿಂದು ಮತ ಚಲಾಯಿಸಿದರು. ಬಳಿಕ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಪ್ರತಿ ಬಾರಿಯೂ ಕಡಿಮೆ ಮತದಾನವಾಗುತ್ತಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತದಾನ ಮಾಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ 5 ವರ್ಷಗಳ ಸರ್ಕಾರದ ಸಾಧನೆಯನ್ನು ಮುಂದಿಟ್ಟು ಮತಯಾಚನೆ ಮಾಡುತ್ತಿಲ್ಲ. ಯಾವುದೇ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ. ವಿರೋಧ ಪಕ್ಷಗಳನ್ನು ಟೀಕಿಸುವುದಕ್ಕೆ ಸಮಯ ಮೀಸಲಿರಿಸಿದ್ದಾರೆ ಎಂದು ಆರೋಪಿಸಿದರು. ನೋಡಿ, ಮೋದಿ ಅವರು ಅವರೇನು ಸಾಧನೆ ಮಾಡಿದ್ರೆ ಅದರ ಬಗ್ಗೆ ಮಾತಾಡಬೇಕು. ಪ್ರತಿ ಸಲ ಬಂದು ಪ್ರಚೋದನಕಾರಿ ಮಾತುಗಳನ್ನು ಆಡಿ ಈಗ ಆ ವಿಚಾರದ ಬಗ್ಗೆ ಎಲ್ಲೂ ಕೂಡ ಯಾವ ಗೊಂದಲ ಇಲ್ಲ. ಈಗಾಗಲೇ ಅದು ಕೇಂದ್ರ ಸರ್ಕಾರದ ಅವರ ಅಡಿಯಲ್ಲಿದೆ. ಅದು ಅವರದ್ದು ಏನು ತೀರ್ಮಾನ ತಗೊಳ್ಬೇಕು ಕೇಂದ್ರ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ಮೋದಿಯವರು ಹೇಳಿ ನಾವು ಯಾವ ತೀರ್ಮಾನ ತಗೊಳ್ತೀವಿ ಅಂತ. ಅದು ಬಿಟ್ಬಿಟ್ಟು ಪ್ರತಿ ಸಲ ಈ ರೀತಿಯಾಗಿ ವಿಭಜನೆ ಮಾಡ್ತಕ್ಕಂಥ ಪ್ರಚೋದನಕಾರಿ ಮಾತಾಡ್ತಕ್ಕಂಥದ್ದು ಅದು ಅವರ ಒಂದು ಸ್ಥಾನಕ್ಕೆ ಸೂಕ್ತವಾದಂತ ಮಾತಲ್ಲ. ಜೆಟ್ ಏರ್ವೇಸ್ ವಿಮಾನಯಾನ ಸಂಸ್ಥೆಯ ಸಂಕಷ್ಟ ಕುರಿತು ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಖರೋಲಾ ಇಂದು ವಿಮಾನ ನಿಲ್ದಾಣ ಪ್ರಾಧಿಕಾರಗಳೊಂದಿಗೆ ಸಭೆ ನಡೆಸಿದರು. ಜೆಟ್ ಏರ್ವೇಸ್ ವಿಮಾನ ಸಂಕಷ್ಟದಲ್ಲಿರುವ ಹಿನ್ನೆಲೆಯಲ್ಲಿ ಹಣ ಮರುಪಾವತಿ, ವಿಮಾನ ಹಾರಾಟ ರದ್ದು, ಪರ್ಯಾಯ ಟಿಕೆಟ್ ಬುಕಿಂಗ್ ಮುಂತಾದ ಪ್ರಕ್ರಿಯೆಗಳು ನಿಯಮಾನುಸಾರ ನಡೆಯುತ್ತಿವೆ ಎಂಬುದನ್ನು ಖಾತ್ರಿಪಡಿಸಲು ಸಭೆ ನಡೆಸಲಾಗಿದೆ ಎಂದು ಸಚಿವಾಲಯದ ಮೂಲಗಳು ತಿಳಿಸಿವೆ. ಇಂದು ವಿಶ್ವ ಪಾರಂಪರಿಕ ದಿನ ಆಚರಿಸಲಾಯಿತು. ಜಗತ್ತಿನೆಲ್ಲೆಡೆ ಇರುವ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣಗಳ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಈ ದಿನಾಂಕದಂದು ವಿಶ್ವ ಪಾರಂಪರಿಕ ದಿನವಾಗಿ ಆಚರಿಸಲಾಗುತ್ತದೆ. ವಿಶ್ವ ಪಾರಂಪರಿಕ ತಾಣ ಪಟ್ಟಿಗೆ 2018ರ ಡಿಸೆಂಬರ್ ವೇಳೆಗೆ ಭಾರತದ 36 ತಾಣಗಳು ಸೇರ್ಪಡೆಯಾಗಿದ್ದವು. ಈ ಪೈಕಿ ತಾಜ್ಮಹಲ್, ಪ್ರಾಚೀನ ನಳಂದ ವಿಶ್ವವಿದ್ಯಾಲಯ, ಮಧ್ಯಪ್ರದೇಶದ ಖಜುರಾಹೋ ದೇವಾಲಯ ಮುಂತಾದವು ಸೇರಿವೆ. ಗ್ರಾಮೀಣ ಪಾರಂಪರಿಕ ಪ್ರದೇಶಗಳು ಎಂಬುದು ಈ ಬಾರಿಯ ಘೋಷವಾಕ್ಯವಾಗಿದೆ. ದೇಶಾದ್ಯಂತ ಇತ್ತೀಚೆಗೆ ಸುರಿದ ಭಾರೀ ಮಳೆ ಮತ್ತು ಸಿಡಿಲಿನಿಂದಾಗಿ ಮೃತಪಟ್ಟವರ ಸಂಖ್ಯೆ 60ಕ್ಕೆ ಏರಿದೆ. ರಾಜಸ್ಥಾನದಲ್ಲಿ 25, ಮಧ್ಯಪ್ರದೇಶದಲ್ಲಿ 22, ಗುಜರಾತ್ನಲ್ಲಿ 10 ಮಂದಿ ಹಾಗೂ ಮಹಾರಾಷ್ಟ್ರದಲ್ಲಿ 3 ಮೃತಪಟ್ಟಿದ್ದಾರೆ ಎಂದು ವರದಿ ತಿಳಿಸಿದೆ.
ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮಳೆಯಿಂದಾಗಿ ಮೃತಪಟ್ಟವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು ಸ್ಥಳೀಯ ಆಡಳಿತ ಶೀಘ್ರ ಪರಿಹಾರ ಕಾರ್ಯಾಚರಣೆ ಕೈಗೊಳ್ಳುವ ವಿಶ್ವಾಸವಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಪದೇ ಪದೇ ಬರಗಾಲಕ್ಕೆ ತುತ್ತಾಗುತ್ತಿದ್ದ ಬಿಸಿಲ ನಾಡು ಕೊಪ್ಪಳ ಜಿಲ್ಲೆಯ ಹಿರೇಹಳ್ಳ ಜಲಾಶಯದ ಹಿನ್ನೀರಿನಲ್ಲಿ ಇದೇ ಮೊದಲ ಬಾರಿಗೆ ವಿದೇಶಿ ಪಕ್ಷಿಗಳ ಕಲರವ ಕೇಳಿಬರುತ್ತಿದೆ. ಈ ಕುರಿತು ಒಂದು ವರದಿ. ಸೈಬೀರಿಯಾ ಸೇರಿದಂತೆ ವಿವಿಧ ದೇಶಗಳಿಂದ ಭಾರೀ ಸಂಖ್ಯೆಯಲ್ಲಿ ನಾನಾ ಬಗೆಯ ಪಕ್ಷಿಗಳು ಸಂತಾನ ಅಭಿವೃದ್ಧಿಗಾಗಿ ಕೊಪ್ಪಳದ ಹಿರೇಹಳ್ಳ ಜಲಾಶಯಕ್ಕೆ ವಲಸೆ ಬಂದಿವೆ. ಪಕ್ಷಿಗಳ ಕಲರವ ಕೇಳಲು ಹಾಗೂ ಬಣ್ಣ ಬಣ್ಣದ ಪಕ್ಷಿಗಳ ಹಾರಾಟವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಜನರು ಆಗಮಿಸುತ್ತಿದ್ದಾರೆ. ಅಪರೂಪದ ವಿದೇಶಿ ಹಕ್ಕಿಗಳಾದ ಫ್ಲೆಮಿಂಗೋ, ಬಾರ್ ಹೆಡೆಡ್, ಗೀಚ್ ಡಕ್ ಸೇರಿದಂತೆ ಹಲವು ಬಗೆಯ ಪಕ್ಷಿಗಳನ್ನು ಜಲಾಶಯದಲ್ಲಿ ನೋಡಬಹುದಾಗಿದೆ. ಕೊಪ್ಪಳ ಜಿಲ್ಲಾ ಉಪ ಅರಣ್ಯಾಧಿಕಾರಿ ಯಶಪಾಲ್, ಹಿರೇಹಳ್ಳ ಜಲಾಶಯದ ಹಿನ್ನೀರಿಗೆ ಹಲವು ಬಗೆಯ ವಿದೇಶಿ ಪಕ್ಷಿಗಳು ವಲಸೆ ಬಂದಿವೆ. ಸೈಬೀರಿಯಾ ಸೇರಿದಂತೆ ವಿವಿಧ ದೇಶಗಳ ಹಲವಾರು ಜಾತಿಯ ಪಕ್ಷಿಗಳನ್ನು ಇಲ್ಲಿ ನೋಡಬಹುದಾಗಿದೆ. ಜಲಮೂಲಗಳನ್ನು ಸಂರಕ್ಷಣೆ ಮಾಡಿ ನೀರು ಮಲಿನಗೊಳ್ಳದಂತೆ ಎಚ್ಚರ ವಹಿಸಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಿಗಳು ವಲಸೆ ಬರಲು ಸಾಧ್ಯವಾಗುತ್ತದೆ. ಈ ಪ್ರದೇಶವನ್ನು ಪಕ್ಷಿಧಾಮವನ್ನಾಗಿ ಅಭಿವೃದ್ಧಿಪಡಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಈ ಸಲ ಕೊಪ್ಪಳ ಜಿಲ್ಲೆಯಲ್ಲಿ ಹಿರೇಹಳ್ಳ ಬ್ಯಾಕ್ ವಾಟರ್ಸ್ದಲ್ಲಿ ಬಹಳಷ್ಟು ಪ್ರವಾಸಿ ಪಕ್ಷಿಗಳು ಬಂದಿದ್ದಾವೆ. ಅದರಲ್ಲಿ ಫ್ಲೆಮಿಂಗೋಸ್ ಇದ್ದಾವೆ, ಅದೇ ಥರ ಬ್ಲ್ಯಾಕ್ ವಿಂಗ್ ಡಿಸ್ಟಿಲ್ಟ್ ಇದೆ, ಲಿಟಿಲ್ ರಿಂಗ್ ಪ್ಲೋವರ್ಡ್ ಇದೆ, ಕಾಮನ್ ಸ್ಯಾಂಡ್ ಪೈಪರ್ ಕೂಡ ಇದೆ, ವೈಟ್ ನೆಕ್. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಪಿರಿಯಾಪಟ್ಟಣ 4, ಕೊಣನೂರು 3, ಚನ್ನರಾಯಪಟ್ಟಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ನೆಲಮಂಗಲ, ಮಾಗಡಿ 2, ಭಾಗಮಂಡಲ, ವಿರಾಜಪೇಟೆ, ಕುಶಾಲನಗರ, ಮಡಿಕೇರಿಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 40.7 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 35, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ. 241 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರದಲ್ಲಿ ಭದ್ರ. ಪ್ರಾಥಮಿಕ ವರದಿಯಂತೆ ರಾಜ್ಯದಲ್ಲಿ ಸರಾಸರಿ 61.84% ಮತದಾನ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಹಕ್ಕು ಚಲಾವಣೆ. ಚುನಾವಣಾ ಆಯೋಗದಿಂದ ದಿವ್ಯಾಂಗರಿಗೆ, ಮಹಿಳೆಯರಿಗೆ ಹಲವೆಡೆ ವಿಶೇಷ ಮತಗಟ್ಟೆ. ಅತ್ಯುತ್ಸಾಹದಿಂದ ಭಾಗಿಯಾದ ಯುವಜನರು, ಹಿರಿಯ ನಾಗರಿಕರು. ಹಾಗೂ 3ನೇ ಹಂತದ ಲೋಕಸಭಾ ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ವಿವಿಧೆಡೆ ಮತಯಾಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.